ಚಿನ್ನ ಕಳ್ಳಿಯ ಸ್ಟೋರಿಗೆ ಹೋಗೋಣ. ಈಗ ಯಾರವರು ಅಂತಂದ್ರೆ ಈ ಪ್ರಕರಣದಲ್ಲಿ ಈಗ ಏನಾಗಿದೆ, ಬೇಲ್ ಅರ್ಜಿ ವಜಾ ಆಗಿದೆ ಅಂತ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ, ಈ ಪ್ರಕರಣದಲ್ಲಿ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದರು. ಬಟ್ ವಜಾ ಆಗಿದೆ. ನಟಿ ರನ್ಯಾರಾವ್ಗೆ ಈಗ ಜೈಲೇ ಗತಿ. ನಟಿ ರನ್ಯಾರಾವ್ ಜಾಮೀನು ಅರ್ಜಿ ವಜಾ ಮಾಡಿದೆ ಕೋರ್ಟ್. 64ನೇ ಸೆಷನ್ಸ್ ಕೋರ್ಟ್ನಿಂದ ಈಗ ರನ್ಯಾ ಜಾಮೀನು ಅರ್ಜಿ ವಜಾ ಆಗಿರೋದು. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟಿ ರನ್ಯಾ ಇರೋದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ರನ್ಯಾ ಬೇಲ್ ಅರ್ಜಿ ತಿರಸ್ಕಾರವಾಗಿತ್ತು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಬೇಲ್ ಸಿಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲೇನೆ ಮುಂದುವರಿಬೇಕಾಗಿದೆ ಅವರಿಗೆ. ಈಗ ಸದ್ಯಕ್ಕೆ ಜಾಮೀನಿಲ್ಲ, ಜೈಲೇ ಗತಿ. ಚಿನ್ನ ಸಾಗಾಟದಲ್ಲಿ ಈಗ ಅಕ್ರಮವಾಗಿ ಚಿನ್ನ ಸಾಗಾಟದಲ್ಲಿ ಸಿಕ್ಕಾಕೊಂಡಂತಹ ರನ್ಯಾ ರಾವ್ ನಟಿ, ಈ ಪ್ರಕರಣ ಏನಿದೆ ಈಗ ಎಲ್ಲಿಗೆ ಬಂದಿದೆ ಏನು ಅನ್ನುವಂಥದ್ದನ್ನು ಒಂದು ಕಡೆಗೆ, ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರ್ಕಾರ ಹೇಗೆ ಏನು ಮಾಡುತ್ತೋ ಗೊತ್ತಿಲ್ಲ. ಆದರೆ ಈಗ ಕೋರ್ಟ್ ಮಾತ್ರ ಜಾಮೀನನ್ನು ನಿರಾಕರಿಸಿದೆ. ತನಿಖೆ ಎಲ್ಲಿಗೆ ಬಂದಿದೆ, ಏನು ಎತ್ತ ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಕಾರಣ ಇದರಲ್ಲಿ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಕೇಳಿ ಬರ್ತಾ ಇತ್ತು, ಸಣ್ಣ ಅಮೌಂಟ್ ಏನಿರಲಿಲ್ಲ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣ ಈಗ ಎಲ್ಲಿಗೆ ಬಂದಿದೆ, ಜೊತೆಗೆ ಜಾಮೀನು ಅರ್ಜಿ ವಜಾ ಮಾಡೋದಕ್ಕೆ ಕಾರಣಗಳನ್ನು ಕೋರ್ಟ್ ಏನು ಹೇಳಿದೆ? ಅರುಣ್ಣ, ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ರನ್ಯಾ ರಾವ್ ಉಳ್ಳ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಧೀಶರು ತಿರಸ್ಕೃತಗೊಳಿಸಿದ್ರು. ಅದಾದ ಬಳಿಕ ಸಿಸಿಎಚ್ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಅಂದ್ರೆ ಪ್ರಕರಣದಲ್ಲಿ ಆರೋಪಿ ಅಂದ್ರೆ ಒಂದಷ್ಟು ಈ ಅರೆಸ್ಟ್ ಪ್ರೊಸೀಜರ್ ಏನಿದೆ ಇದನ್ನ ಇವರು ಫಾಲೋ ಮಾಡಿಲ್ಲ. ಮತ್ತೆ ಈ ಸಾಕಷ್ಟು ಬಾರಿ ಹೋಗಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಿಸ್ನೆಸ್ ಅನ್ನ ಹೊಂದಿದ್ದಾರೆ, ಹೀಗಾಗಿ ಹೋಗಿ ಬರ್ತಿದ್ದಾರೆ ಅನ್ನೋ ಮಟ್ಟಿಗೆ ರನ್ಯಾ ಪರ ವಕೀಲರು ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡುವ ಕೆಲಸವನ್ನ ಮಾಡಿದ್ರು. ಆದ್ರೆ DRI ಪರ ವಕೀಲರು ಇಲ್ಲ, ಈಕೆ ಇಂಟೆನ್ಷನಲಿ ದುಬೈಗೆ ಮತ್ತೆ ಬೆಂಗಳೂರಿಗೆ ಓಡಾಡ್ತಿದ್ದು, ಇದಲ್ಲದೆ ಬೇರೆ ಬೇರೆ ಕಡೆಯಿಂದ ಓಡಾಡಿರೋದಕ್ಕೆ ಸಾಕ್ಷಿಗಳಿದೆ. ಈ ಹಿಂದೆ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾರೆ, ಹೀಗಾಗಿ ಜಾಮೀನು ಅರ್ಜಿಯನ್ನ ತಿರಸ್ಕೃತಗೊಳಿಸಬೇಕು ಅಂತೇಳಿ ಸಿಸಿಎಚ್ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಇದೀಗ DRI ಪರ ವಕೀಲರ ಮನವಿಗೆ ಪುರಸ್ಕಾರವನ್ನ ನೀಡಿ ಮಾನ್ಯ ಸಿಸಿಎಚ್ 64ರ ನ್ಯಾಯಾಧೀಶರು ಇದೀಗ ಅವರ ಜಾಮೀನು ಅರ್ಜಿಯನ್ನ, ರನ್ಯಾಳ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಧೀಶರು ವಜಾಗೊಳಿಸಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.